ಹಲವು ಬಾರಿ ಅನೇಕ ಶಾಲೆಗಳಿಗೆ ಅಥವಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆಯ ಕರೆಗಳು ಅಥವಾ ಇಮೇಲ್ಗಳು ಬರ್ತಾ ಇತ್ತು. ಅದನ್ನು ಎಲ್ಲೋ ಹುಸಿ ಬಾಂಬ್ ಕರೆ ಅಂತ ನೆಗ್ಲೆಕ್ಟ್ ಮಾಡಲಾಗ್ತಾ ಇತ್ತು. ಯಾವಾಗ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆದ ನಂತರದಲ್ಲಿ ಅದನ್ನು ಹುಸಿ ಬಾಂಬ್ ಕರೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಇದೀಗ ಮತ್ತೊಂದು ಅಂಥದ್ದೇ ಬೆದರಿಕೆ ಬಂದಿದೆ. ಇಂಡಿಯನ್ ಪಬ್ಲಿಕ್ ಸ್ಕೂಲ್ಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಶಾಲೆ ಅದು. ಶಾಲೆ ಆವರಣದಲ್ಲಿ ಬಾಂಬ್ ಬಿಡಲಾಗಿದೆ ಅಂತ ಹೇಳಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ಗೆ ಮೇಲ್ ಬಂದಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಪರಿಶೀಲನೆ ವೇಳೆ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ ಗೊತ್ತಾಗಿದೆ. ಪೊಲೀಸರು ಕೂಡ ಅದನ್ನು ಖಚಿತಪಡಿಸಿದ್ದಾರೆ. ಸದ್ಯ ಘಟನೆ ಸಂಬಂಧ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಆಗಿರೋದ್ರಿಂದ ಅಲ್ಲಿಯೇ FIR ದಾಖಲಾಗಿದೆ. ಈ ಹಿಂದೆ ಈ ರೀತಿ ಅನೇಕ ಕಡೆಗಳಲ್ಲೂ ಕೂಡ ಬಾಂಬ್ ಬೆದರಿಕೆಯ ಕರೆಗಳು, ಬಾಂಬ್ ಬೆದರಿಕೆಯ ಸಂದೇಶಗಳು, ಬಾಂಬ್ ಇದೆಯಂತೆ ಅಂತ ಹೇಳಿದಾಗ ಅಲ್ಲಿನ ವಿದ್ಯಾರ್ಥಿಗಳಲ್ಲೂ ಆತಂಕ, ಶಿಕ್ಷಕರಲ್ಲೂ ಆತಂಕ, ಪೋಷಕರಲ್ಲೂ ಆತಂಕ, ಜೊತೆಗೆ ಅಲ್ಲಿನ ಸುತ್ತಮುತ್ತಲ ಪ್ರದೇಶದಲ್ಲಿರುವಂಥ ಜನರಿಗೂ ಕೂಡ ಬಹಳ ದೊಡ್ಡ ಆತಂಕ. ಆದರೆ ಇದೀಗ ಪೊಲೀಸರು ಪರಿಶೀಲನೆ ನಡೆಸಿದ ಬಳಿಕ ಅಲ್ಲಿ ಯಾವುದೇ ರೀತಿಯ ಬಾಂಬ್ ಇಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ. ಇದು ಒಂದು ಹುಸಿ ಸಂದೇಶವನ್ನು ಸಾರುವಂಥ ಇಮೇಲ್ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಪೊಲೀಸರು ಇದನ್ನು ಇಷ್ಟಕ್ಕೆ ಬಿಟ್ಟಿಲ್ಲ. ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ತನಿಖೆಗಾಗಿ ಮುಂದುವರಿತಾ ಇದ್ದಾರೆ. ಇದು ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಇಂಡಿಯನ್ ಪಬ್ಲಿಕ್ ಸ್ಕೂಲ್. ಇಲ್ಲಿಯೂ ಕೂಡ ಹಲವಾರು ವಿದ್ಯಾರ್ಥಿಗಳು ಇದ್ದಾರೆ, ಶಿಕ್ಷಕರಿದ್ದಾರೆ. ಆದರೆ ಎಲ್ಲೊಂದು ಕಡೆ ಈ ರೀತಿ ಸಂದೇಶ ಬಂದಾಗ ಮ್ಯಾನೇಜ್ಮೆಂಟ್ನಲ್ಲೋ, ವಿದ್ಯಾರ್ಥಿಗಳಲ್ಲೋ, ಪೋಷಕರಲ್ಲೋ, ಶಿಕ್ಷಕರಲ್ಲೋ ಆತಂಕ ಆಗುತ್ತೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದ ನಂತರದಲ್ಲಿ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಸಣ್ಣ ನಿರ್ಲಕ್ಷ್ಯವೂ ಕೂಡ ಅತಿ ದೊಡ್ಡ ಅಪಾಯವನ್ನು ತಂದೊಡ್ಡುತ್ತೆ. ಅದನ್ನು ಅನೇಕ ಬಾರಿ ನಾವು ನೋಡಿದ್ದೇವೆ. ಸೊ ಹೀಗಾಗಿ ತಕ್ಷಣ ಗೋವಿಂದಪುರ ಪೊಲೀಸ್ ಠಾಣೆಯ ಪೊಲೀಸರು ಅಲ್ಲಿಗೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಏನಾಯಿತು, ಯಾವ ರೀತಿ ಇಮೇಲ್ ಬಂದಿತ್ತು, ಇಮೇಲ್ ID ಅಡ್ರೆಸ್ ಯಾವುದು, ಜೊತೆಗೆ ಯಾವ IP ಬಳಸಿದ್ದಾರೆ, ಹೀಗೆ ಟೆಕ್ನಿಕಲಿ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ.